ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಅಧಿಕ ಮಾಸದಲ್ಲಿ ನಾನು ಯಾವ ರೀತಿ ಸರಳವಾಗಿ ಶಿವಪೂಜೆಯನ್ನು ಮಾಡ್ತಾ ಇದ್ದೀನಿ ಆ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ 16 ಸೋಮವಾರದ ಶಿವನ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಆದರೆ ಈ ಅಧಿಕ ಮಾಸದಲ್ಲಿ ಆ 16 ಸೋಮವಾರದ ಪೂಜೆಯನ್ನು 4 ಸೋಮವಾರಗಳಲ್ಲಿ ಯಾವ ರೀತಿ ಮಾಡಬೇಕು, ಹಾಗೆ ಮೊದಲಿಂದ ಅಂದರೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಹಿಡಿದು ಅದನ್ನು ವಿಸರ್ಜನೆ ಮಾಡೋದು, ಹಾಗೆ ಕೊನೆಯ ವಾರ ಕೂಡ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ವಿಸರ್ಜನೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ಆ ವಿಡಿಯೋ ಸ್ವಲ್ಪ ಲೆಂತಿ ಆಗಿದ್ದರೂ ಪೂರ್ಣ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ಇರಲಿ ಅಂತ ಹೇಳಿ ಆ ವಿಡಿಯೋ ಶೇರ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ. ಪೀರಿಯಡ್ಸ್ ಆದರೆ ಏನು ಮಾಡಬೇಕು, ಮತ್ತು ಹುತ್ತದ ಮಣ್ಣಿನ ಲಿಂಗವನ್ನು ಪ್ರತಿ ವಾರ ಮಾಡಬೇಕಾ ಅಥವಾ ಒಂದು ಸಲ ಮಾಡಿ ಅದನ್ನೇ ಪ್ರತಿ ವಾರ ಇಟ್ಟು ಪೂಜೆ ಮಾಡಬೇಕಾ ಅಂತೆಲ್ಲ ಪ್ರಶ್ನೆ ಕೇಳಿದ್ದೀರಾ. ಅದೆಲ್ಲನೂ ಕೂಡ ತುಂಬ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ಮತ್ತೊಂದು ಸಲ ನೋಡಿ. ಮತ್ತೆ ನಿಮಗೇನಾದರೂ ಡೌಟ್ಗಳಿದ್ದರೆ ನೀವು ಪ್ರಶ್ನೆನ ಹಾಕ್ಬೋದು ಕಮೆಂಟಲ್ಲಿ. ನಾನು ನಿಮ್ಮ ಅಂದರೆ ಪ್ರಶ್ನೆ ಉತ್ತರದ್ದೇ ಸಪ್ರೇಟ್ ವಿಡಿಯೋ ಮಾಡಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಬನ್ನಿ, ಈಗ ಅಧಿಕ ಮಾಸದಲ್ಲಿ ಸಿಂಪಲ್ಲಾಗಿ ಶಿವಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಕೆಲವರೆಲ್ಲ ಆಲ್ರೆಡಿ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ, ನಮಗೆ ಇಲ್ಲಿ ಹಸುಗಳು ಸಿಗೋದಿಲ್ಲ, ಹುತ್ತದ ಮಣ್ಣು ಸಿಗೋದಿಲ್ಲ ಅಂತ. ಮತ್ತು ಇನ್ನೂ ಕೆಲವರು ಡಯಾಬಿಟಿಕ್ ಪೇಷಂಟ್ ಇದ್ದೀವಿ, ನಾವು ಪೂರ್ಣ ಉಪವಾಸ ಇರೋಕ್ಕಾಗಲ್ಲ ಅಂತ. ನಾನು ಅದನ್ನು ಕೂಡ ಹೇಳಿದ್ದೀನಿ. ಮೆಡಿಸನ್ ತೊಗೊಳ್ಳೋವಂಥವ್ರು ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸ ಮಾಡಿ ಅಂತ. ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿರೋ ಅಡುಗೆಯನ್ನು ಉಪಯೋಗಿಸ್ಬೇಡಿ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿ ಅದನ್ನು ಅಡುಗೆ ಮಾಡಬೇಡಿ, ಅಥವಾ ಮಾಡಿದರೂ ಕೂಡ ಅದನ್ನು ನೀವು ತಿನ್ನಬೇಡಿ. ಹಾಲು, ಹಣ್ಣು, ಕಾಫಿ, ಟೀ ಈ ರೀತಿ ಉಪವಾಸ ಇರೋಕ್ಕೆ ಆಗೋದಿಲ್ಲ, ತಲೆನೋವು ಬರುತ್ತೆ ಅಥವಾ ಬೇರೆ ರೀತಿ ಪ್ರಾಬ್ಲಮ್ಗಳಾಗುತ್ತೆ ಅನ್ನೋರು ಇದನ್ನು ತೊಗೋಬೋದು ಅಂತ ಕೂಡ ನಾನು ಸ್ಪಷ್ಟವಾಗಿ ತಿಳಿಸಿದ್ದೀನಿ. ನಿಮಗೆ ಹುತ್ತದ ಮಣ್ಣು ಸಿಗಲಿಲ್ಲ ಅಂದರೆ ಶಿವಲಿಂಗ ಇದ್ದರೆ ಅಥವಾ ಶಿವ ಪಾರ್ವತಿ ಫೋಟೋ ಇದ್ದರೆ ನೀವು ಈ ರೀತಿ ಸರಳವಾಗಿ ಶಿವಪೂಜೆನ ಮಾಡಬಹುದು. ಫೋಟೋನೂ ಇಲ್ಲ, ಶಿವಲಿಂಗನೂ ಇಲ್ಲ ಅಂತ ಅನ್ನೋರು ರಂಗೋಲಿನಲ್ಲಿ ಶಿವಲಿಂಗವನ್ನು ಬರೆದು ಅದ್ರ ಮುಂದೆ ಕೂಡ ನೀವು ಈ ರೀತಿ ಪೂಜೆನ ಮಾಡಬಹುದು. ಪೂಜೆಗೆ ಈ ರೀತಿ ಸಿದ್ಧತೆ ಮಾಡ್ಕೊಳ್ಳಿ. ಶಿವಲಿಂಗ ಇದ್ದರೆ ಪಂಚಾಮೃತ ಅಭಿಷೇಕ ಅಥವಾ ಜಲಾಭಿಷೇಕವನ್ನು ಮಾಡಿ. ಶಿವಲಿಂಗ ಇಲ್ಲ ಅಂತನ್ನೋರು ಅಭಿಷೇಕ ಮಾಡೋದು ಬೇಡ, ನೀವು ಹಾಗೆ ಪೂಜೆನ ಮಾಡಬಹುದು. ನೋಡಿ, ಪೂಜೆಗೆ ಬಿಲ್ವಪತ್ರೆ, ತುಂಬೆ ಹೂವು ಅಥವಾ ದತ್ತೂರಿ ಹೂವು, ದತ್ತೂರಿ ಕಾಯಿ, ಬಿಳಿ ಎಕ್ಕದ ಹೂವು ಅಥವಾ ಬಿಳಿ ಸೇವಂತಿಗೆ, ಬಿಳಿ ದಾಸವಾಳ, ಬಿಳಿ ಕಣಗಲೆ ಹೂವು, ನಂದಿ ಬಟ್ಟಲು ಹೂವು, ಈ ಥರ ಬಿಳಿ ಹೂಗಳು, ಮಲ್ಲಿಗೆ ಹೂವು ಆಗಿರ್ಬೋದು. ನೀವಿರುವಂಥ ಜಾಗದಲ್ಲಿ ನಿಮಗೆ ಯಾವ ಹೂಗಳು ಸಿಗುತ್ತೋ ಅದನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಳ್ಳಿ. ಇನ್ನು ನೈವೇದ್ಯಕ್ಕೆ ಬಾಳೆಹಣ್ಣು ಅಥವಾ ಸಿಹಿ ಅವಲಕ್ಕಿಯನ್ನು ಮಾಡಿಡ್ಬೋದು, ಅಥವಾ ಗೋಧಿ ಹುಗ್ಗಿ, ಗೋಧಿ ಪಾಯಸ ಇದನ್ನು ಕೂಡ ಮಾಡಬಹುದು. ಆದಷ್ಟು ಹಿಂದಿನ ದಿನವೇ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಅಂದರೆ ಪೂಜಾ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೋಮವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಳ್ಳಿ. ಸ್ನಾನ ಆದಮೇಲೆ ನೀವು ಉಪವಾಸನ ಸ್ಟಾರ್ಟ್ ಮಾಡಬೇಕು. ಆ ನಂತರ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ಶಿವಲಿಂಗ ಇದ್ದರೆ ನೀವು ಅಭಿಷೇಕ ಮಾಡ್ಬೋದು. ನಾನು ಆಗಲೇ ಹೇಳಿದಾಗೆ ಪಂಚಾಮೃತ ಅಭಿಷೇಕ ಅಥವಾ ಬರೀ ಹಾಲಿನ ಅಭಿಷೇಕ ಅಥವಾ ಈ ರೀತಿ ಜಲಾಭಿಷೇಕ ಯಾವ್ದು ಬೇಕಾದರೂ ಮಾಡ್ಬೋದು. ನೀವು ಜಲಾಭಿಷೇಕ ಮಾಡೋದಾದರೆ ಒಂದು ತಾಮ್ರದ ಚೆಂಬಲ್ಲಿ ನೀರು ತಗೊಳ್ಳಿ, ಅದಕ್ಕೆ ಒಂದು ಚಿಟಿಕೆ ವಿಭೂತಿನ ಹಾಕಿ ಅಭಿಷೇಕ ಮಾಡಿ, ತುಂಬ ಒಳ್ಳೆಯದು. ಇಲ್ಲಿ ಕೂಡ ನಾನು ಹಾಗೆ ಮಾಡ್ತಾ ಇದ್ದೀನಿ. ನೀರಿನ ಬಣ್ಣ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ನೀರಿಗೆ ಒಂದು ಚಿಟಿಕೆ ವಿಭೂತಿನ ಹಾಕಿ ಅಭಿಷೇಕ ಮಾಡಿ, ಶಿವಲಿಂಗಕ್ಕೆ ಒಂದು ಬಿಲ್ವಪತ್ರೆನ ಇಟ್ಟು ಮೊದಲು ಆ ನೀರನ್ನು ಗಣಪತಿಗೆ ಮುಟ್ಟಿಸ್ಬೇಕು, ಅಥವಾ ಗಣಪತಿ ವಿಗ್ರಹನೂ ಕೂಡ ಜೊತೇಲಿ ಇಟ್ಕೋಬಹುದು. ಇಲ್ಲ ಅಂತಂದರೆ, ಯಾಕಂದರೆ ಎಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ, ಅಲಂಕಾರ ಮಾಡಿ ಎಲ್ಲ ಜೋಡಿಸ್ಬಿಟ್ಟಿದ್ದೀವಿ ಅಂತಂದರೆ ಆ ನೀರನ್ನು ಮೊದಲು ಗಣಪತಿಗೆ ಮುಟ್ಟಿಸಿ ಆ ನಂತರ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ಅಭಿಷೇಕ ಮಾಡಿ ಆ ನಂತರ ಊದುಬತ್ತಿಯನ್ನು ಬೆಳಗಬೇಕು. ಆಮೇಲೆ ಈಗ ಅಲ್ಲಿ ಬಿಲ್ವಪತ್ರೆ ಇಟ್ಟಿದ್ದೀರಲ್ಲ, ಅದೇ ಬಿಲ್ವಪತ್ರೆಯಿಂದ ಆ ನೀರನ್ನು ಅದ್ದುಕೊಂಡು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಆ ನಂತರ ಆ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಶಿವಲಿಂಗವನ್ನು ಚೆನ್ನಾಗಿರೋ ನೀರಿಂದ ಮತ್ತೆ ತೊಳೆದು ವಿಭೂತಿ ಎಲ್ಲ ಹಚ್ಚಿ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಬೇಕು. ಅಂದರೆ ನೀವು ಆಲ್ರೆಡಿ ಯಾವ ಥರ ನೀವು ವಿಗ್ರಹಗಳನ್ನ ಜೋಡಿಸ್ಕೊಳ್ತೀರೋ ಅದೇ ಥರನೇ ಜೋಡಿಸ್ಕೊಳ್ಳಿ. ಅದಾದಮೇಲೆ 2 ತುಪ್ಪದ ದೀಪಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಫೋಟೋ ಇದ್ದರೆ ಒಂದು ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಮಣೆನೋ ಅಥವಾ ಒಂದು ಬಿಳಿ ವಸ್ತ್ರನೋ ಅಥವಾ ಒಂದು ಪ್ಲೇಟು ಈ ಥರ ಇಟ್ಟು ಅದ್ರ ಮೇಲೆ ಫೋಟೋನ ಇಟ್ಟು ಆ ಫೋಟೋಗೆ ವಿಭೂತಿ ಗಂಧ ಎಲ್ಲನೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಬಿಲ್ವಪತ್ರೆ ಹೂಗಳಿಂದ ಅಲಂಕಾರ ಮಾಡಿ ಆ ಫೋಟೋ ಮುಂದೆ ನೈವೇದ್ಯ ಎಲ್ಲನೂ ಕೂಡ ಜೋಡಿಸಿ 2 ತುಪ್ಪದ ದೀಪನ ಹಚ್ಚಿ ಪೂಜೆನ ಪ್ರಾರಂಭ ಮಾಡಬಹುದು. ಅಥವಾ ನೀವು ರಂಗೋಲಿ ಹಾಕ್ತೀರಾ ಅಂದರೂ ಕೂಡ ಅಷ್ಟೇ, ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಶಿವಲಿಂಗದ ರಂಗೋಲಿ, ಒಂದು ಶಿವಲಿಂಗ ಅಥವಾ 11 ಶಿವಲಿಂಗ ಅಥವಾ 33 ಶಿವಲಿಂಗ. ಈಗ ಅಧಿಕ ಮಾಸ ಆಗಿರೋದ್ರಿಂದ ನೀವು 3 ಸೋಮವಾರ ಮಾಡೋದಾದರೆ
11 ಶಿವಲಿಂಗನ ಹಾಕಿ, ಅಥವಾ 4 ಸೋಮವಾರ ನೀವು ಮಾಡ್ತೀರಾ ಅನ್ನೋದಾದರೂ ಕೂಡ 1 ಶಿವಲಿಂಗ ಅಥವಾ 11 ಶಿವಲಿಂಗದ ರಂಗೋಲಿ ಅಥವಾ 33 ಶಿವಲಿಂಗದ ರಂಗೋಲಿ ಈ ರೀತಿ ಹಾಕ್ಬೋದು. ಅಥವಾ ನೀವು 4 ವಾರ ಮಾಡೋಕ್ಕಾಗಲ್ಲ ಅನ್ನೋರು 1 ಸೋಮವಾರ ಅಥವಾ 3 ಸೋಮವಾರ ಅಥವಾ 4 ಸೋಮವಾರ ಇದೇ ರೀತಿಯೇ ಮಾಡಬಹುದು. ಆ ರಂಗೋಲಿಗೂ ಕೂಡ ಅಂದರೆ ನೀವೇನು ಶಿವಲಿಂಗದ ರಂಗೋಲಿ ಹಾಕಿರ್ತೀರ ಆ ರಂಗೋಲಿಗೂ ಕೂಡ ವಿಭೂತಿ, ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಹಚ್ಚಿ, ಹೂವನ್ನೆಲ್ಲ ಇಟ್ಟು, ಬಿಲ್ವಪತ್ರೆ ಹಾಕಿ, 2 ತುಪ್ಪದ ದೀಪ ಹಚ್ಚಿ ನೀವು ಅದ್ರ ಮುಂದೆನೇ ನೈವೇದ್ಯ ಎಲ್ಲ ಜೋಡಿಸಿ ಪೂಜೆನ ಪ್ರಾರಂಭ ಮಾಡಬೇಕು. ಮೊದಲು ಗಣೇಶನಿಗೆ ಗರಿಕೆ ಮತ್ತು ಹೂಗಳನ್ನೆಲ್ಲ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದೇ ಪೂಜೆನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು, ಬೇಡ್ಕೊಳ್ಳಿ. ಯಾಕಂದರೆ ಅಧಿಕ ಮಾಸದಲ್ಲಿ 3 ವರ್ಷಕ್ಕೆ ಒಂದು ಸಲ ಬರುವಂಥ ಈ ಅಧಿಕ ಮಾಸದಲ್ಲಿ ಯಥಾಶಕ್ತಿ ಸೋಮವಾರದ ಶಿವನ ಪೂಜೆ ಮಾಡ್ತಾ ಇದ್ದೀನಿ. ನೀವು ಎಷ್ಟು ವಾರ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಹೇಳಿ, ಇಷ್ಟು ವಾರಗಳ ಈ ಒಂದು ಪೂಜೆ ನಿರ್ವಿಘ್ನವಾಗಿ ಆಗಬೇಕು, ನಮ್ಮ ಪೂಜೆನ ಭಗವಂತ ಸ್ವೀಕರಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಿರ್ವಿಘ್ನವಾಗಿ ಈ ಒಂದು ವ್ರತ ಮಾಡೋದಕ್ಕೆ ನಮಗೆ ಆಶೀರ್ವಾದ ಮಾಡಿ ಅನುಕೂಲ ಮಾಡಿಕೊಡು ಅಂತ ಕೇಳಿಕೊಂಡು ಅಕ್ಷತೆ ಮತ್ತು ಹೂವನ್ನು ಗಣಪತಿ ಮುಂದೆ ಹಾಕಬೇಕು. ಆಮೇಲೆ ಮತ್ತೆ ಈಗ ನೀವು ಶಿವನಿಗೆ ಮಾಡಿರುವಂಥ ಬಿಳಿ ಅಕ್ಷತೆ ಮತ್ತು ಬಿಳಿ ಹೂವನ್ನು, ಒಂದು ಬಿಲ್ವಪತ್ರೆಯನ್ನು ಕೈಯಲ್ಲಿಟ್ಕೊಂಡು ಈ ರೀತಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ, ಉಮಾ ಮಹೇಶ್ವರನನ್ನು ಸ್ಮರಣೆ ಮಾಡ್ತಾ ಈ ಸಂಕಲ್ಪ ಮಂತ್ರನ ಹೇಳ್ಕೋಬೇಕು. ಮಮ ಆತ್ಮಾನ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಸಕಲ ದುರಿತೋಪಶಾಂತ್ಯರ್ಥಂ ಸಕಲ ಸನ್ಮಂಗಳಾರ್ಥಂ ಅಧಿಕ ಮಾಸೆ ಶ್ರೀ ಉಮಾ ಮಹೇಶ್ವರ ಪ್ರೀತ್ಯರ್ಥಂ ಅಧಿಕ ಮಾಸ ಶಿವಪೂಜಾ ಕರಿಷ್ಯೆ. ಈ ರೀತಿ ಸಂಕಲ್ಪ ಮಾಡಿಕೊಂಡು ಆ ಅಕ್ಷತೆ ಮತ್ತು ಹೂವನ್ನು ಶಿವಲಿಂಗದ ಮುಂದೆ ಹಾಕಿ ನಿಮ್ಮ ಪೂಜೆನ ಪ್ರಾರಂಭ ಮಾಡಿ. ಆನಂತರ ನೀವು ಶಿವನ ಅಷ್ಟೋತ್ತರನ ಹೇಳ್ಕೋಬೇಕು. ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ತಾ ಶಿವನ ಅಷ್ಟೋತ್ತರ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಅಷ್ಟೋತ್ತರ ಹೇಳಕ್ಕೆ ಬರಲ್ಲ ಅಂದರೆ ಓಂ ನಮಃ ಶಿವಾಯ ಅಂತ 108 ಸಲ ಹೇಳ್ಕೊಂಡು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಬೇಕು. ಅದಾದಮೇಲೆ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡಬೇಕು. ಇನ್ನು ಸಂಜೆ ತನಕ ಉಪವಾಸ ಇರಬೇಕು. ಈ ಪೂಜೆನ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ಒಳಗಾಗಿ ಕೂಡ ಮಾಡಬಹುದು, ಅಥವಾ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆ ಒಳಗಾಗಿ ಕೂಡ ಮಾಡಬಹುದು. ಸಂಜೆಯ ಪ್ರದೋಷ ಸಮಯ ಸಂಜೆ 5 ಗಂಟೆಯಿಂದ 6:30 ತನಕ ಈ ಸಮಯದಲ್ಲಿ ಕೂಡ ಮಾಡಬಹುದು. ಶಿವಪೂಜೆಯನ್ನು ಮಧ್ಯಾಹ್ನ 11 ಗಂಟೆ ಸಮಯದಲ್ಲೂ ಕೂಡ ಮಾಡಬಹುದು, ತುಂಬಾ ಒಳ್ಳೆಯದು. ಹಾಗಾಗಿ ಈ 3 ಸಮಯದಲ್ಲಿ ನೀವು ಈ ಪೂಜೆ ಮಾಡಬಹುದು. ಅಲ್ಲದೆ ಈ ದಿನ ಪೂರ್ತಿ ಉಪವಾಸ ಇರಬೇಕು. ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬೇಡಿ, ಬೇರೆ ಏನು ಬೇಕಾದರೂ ನೀವು ತಿನ್ಬೋದು. ಹಾಗೆ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಕೂಡ ಈ ರೀತಿ ಸರಳವಾದ ಅಧಿಕ ಮಾಸದ ಶಿವಪೂಜೆಯನ್ನು ಮಾಡಬಹುದು. ಆದರೆ ಯಾವುದೇ ಕಾರಣಕ್ಕೂ ನೀವು ಉಪವಾಸ ಇರಬೇಡಿ, ನಿಮಗಂತೂ ಯಾವುದೇ ಅಡ್ಡಿ ಇಲ್ಲ. ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ ಇದು ನಿಮ್ಮಿಷ್ಟ. ಇದನ್ನು ಸ್ಕಿಪ್ ಮಾಡಿ ನೀವು ಬೇರೆ ಏನಾದರೂ ಊಟ ಮಾಡೋ ಹಾಗಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಹಾಲು, ಹಣ್ಣು, ಕಾಫಿ, ಟೀ ನಿಮ್ಮಿಷ್ಟ. ಏನು ಗೊತ್ತಾ, ಈಗ ನಾವು ಏನೋ ಒಂದು ಪೂಜೆ ಮಾಡ್ತೀವಿ ಅಂತ ಅಂದಾಗ ಒಂದು ಸ್ವಲ್ಪನಾದ್ರೂ ನಮ್ಮ ದೇಹನ ದಂಡಿಸಿ ಒಂದು ಶ್ರಮದಿಂದ ಶ್ರದ್ಧೆಯಿಂದ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕಂಥ ಫಲ ಸಿಕ್ಕೇ ಸಿಗುತ್ತೆ. ಅಲ್ಲದೆ ಪ್ರತಿಯೊಂದು ಪೂಜೆಗೂ ಕೂಡ ನಾನು ಎಷ್ಟಾಗೋದು ಅಷ್ಟು ಸರಳವಾದ ವಿಧಾನ ನಿಮಗೆ ಹೇಳ್ಕೊಡ್ತೀನಿ. ಕೆಲವೊಂದು ಹೀಗೆ ಮಾಡಬೇಕು ಅನ್ನೋಂಥದ್ದನ್ನು ಮಾತ್ರ ಯಾವುದೇ ರೀತಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲೇ 16 ವಾರದ ಸೋಮವಾರದ ಪೂಜೆ ನಾನೀಗ ಅಧಿಕ ಮಾಸದಲ್ಲಿ 4 ವಾರ ಮಾಡೋದನ್ನು ಹೇಳಿದ್ದೀನಿ. ಈ ಪೂಜೆಯ ನಿಯಮ ನೀರಾಹಾರಿಯಾಗಿ ಉಪವಾಸ ಮಾಡೋದು, ಮಾಡಿರೋ ನೈವೇದ್ಯನ ಪೂಜೆ ಆದಮೇಲೆ ಹಸುಗೆ ತಿನ್ನಿಸೋದು, ಇದೆರಡು ಕಡ್ಡಾಯವಾಗಿ ಪಾಲಿಸಲೇಬೇಕು. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ನಿಮ್ಮ ಶಕ್ತಿಯಾನುಸಾರ ಮಾಡಿ. ಹಸುಗಳು ಸಿಗಲ್ಲ ಅನ್ನೋದಾದರೆ ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಳೇಬೇಕು. ಈ ರೀತಿ ಸರಳವಾಗಿ ಪೂಜೆ ಮಾಡಿದಾಗಲೂ ಕೂಡ ಅಷ್ಟೇ, ನಿಮಗೆ ಮನೆ ಅಕ್ಕಪಕ್ಕ ಅಥವಾ ನೀವಿರೋ ಅಂಥ ಏರಿಯಾದಲ್ಲಿ ಹಸುಗಳು ಸಿಕ್ಕಿದ್ರೆ 2 ಬಾಳೆಹಣ್ಣಾದರೂ ಆ ದಿನ ಹಸುಗೆ ತಿನ್ನಿಸಿ, ತುಂಬಾ ಒಳ್ಳೆಯದು. ಬೆಳಗ್ಗೆ ಅಥವಾ ಸಂಜೆ ಪೂಜೆ ಆದಮೇಲೆ ತೊಗೊಂಡು ಹೋಗಿ ತಿನ್ನಿಸಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಈ ರೀತಿ ಸರಳವಾದಂಥ ಸೋಮವಾರದ ಪೂಜೆ ಮಾಡುವಾಗ ಸೋಮವಾರ ನಾನ್ ವೆಜ್ ಮನೇಲಿ ಮಾಡಬೇಡಿ ಮತ್ತು ತಿನ್ನಬೇಡಿ. ಬೇರೆ ದಿನ ಬೇಕಾದರೆ ಮನೆಯವ್ರಿಗೆ ಮಾಡಿಕೊಡಿ. ಪೂಜೆ ಮಾಡುವಂಥವ್ರು ನೀವು ಎಷ್ಟು ವಾರ ಸಂಕಲ್ಪ ಮಾಡಿರ್ತೀರೋ ಅಷ್ಟೂ ವಾರಗಳು ಕೂಡ ತಿನ್ನೋ ಹಾಗಿಲ್ಲ. ಪೂಜೆ ಎಲ್ಲ ಆದಮೇಲೆ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ತಲೆಗೆ ಮಾಡಬೇಕು ಅಂತೇನಿಲ್ಲ, ಮೈ ಸ್ನಾನ ಮಾಡಿಕೊಂಡು ಈ ಪೂಜೆನೆಲ್ಲ ವಿಸರ್ಜನೆ ಮಾಡಿ ಆ ಬಿಲ್ವಪತ್ರನೆಲ್ಲ ತೆಗೆದಿಟ್ಕೊಳ್ಳಿ. ತುಂಬ ಒಳ್ಳೆಯದು. ಇದನ್ನು ಹೊರಗಡೆ ಬಿಸಾಕಬೇಡಿ. ನಿಮ್ಮ ಮಕ್ಕಳಿಗೆಲ್ಲ ಬ್ಯಾಗಲ್ಲಿ, ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಕೊಡಿ. ಸ್ವಲ್ಪ ಸ್ವಲ್ಪ ನೀವು ಕೂಡ ಅಷ್ಟೇ, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಜೇಬಲ್ಲಿ, ಪರ್ಸಲ್ಲಿ ಇಟ್ಕೊಳ್ಳೋದು, ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಹಾಕೋದು ತುಂಬ ಒಳ್ಳೆಯದು. ಬಿಲ್ವಪತ್ರೆ ಒಣಗಿದ್ರೂ ಕೂಡ ಅದರ ಮಹತ್ವನ ಕಳ್ಕೊಳ್ಳೋದಿಲ್ಲ.
ನೀವು ಪಂಚಾಮೃತ ಅಭಿಷೇಕ ಮಾಡಿದರೆ ಆ ತೀರ್ಥನ ಮನೆಯವರೆಲ್ಲರೂ ಕೂಡ ಕುಡಿಬಹುದು. ನೀವು ಬರೀ ಜಲಾಭಿಷೇಕ ಮಾಡಿದರೆ ಆ ನಂತರ ಪೂಜೆ ಎಲ್ಲ ಆದಮೇಲೆ ಆ ನೀರನ್ನು ಮನೆಯವರೆಲ್ಲರೂ ಕೂಡ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಮನೆಯ ಮೂಲೆ ಮೂಲೆನೂ ಕೂಡ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಉಳಿದಿರುವಂಥ ನೀರನ್ನು ಗಿಡಗಳಿಗೆ ಹಾಕ್ಬೋದು. ಈ ರೀತಿ ಸರಳವಾದ ಸೋಮವಾರದ ಪೂಜೆಯನ್ನು ಈ ಅಧಿಕ ಮಾಸದಲ್ಲಿ ಒಂದು ಸೋಮವಾರ ಮಾಡಬಹುದು, ಅಥವಾ 3 ಸೋಮವಾರ ಅಥವಾ 4 ಸೋಮವಾರ ಮಾಡಬಹುದು. ನಿಮ್ಮ ಪೀರಿಯಡ್ಸ್ ಡೇಟ್ಗಳನ್ನು ನೋಡಿಕೊಂಡು ಮಾಡಿ. ಆದಷ್ಟು ಸ್ಟಾರ್ಟಿಂಗಲ್ಲೇ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಮುಂದಿನ ವಾರ ಮಾಡೋಣ, ಅದ್ರ ಮುಂದಿನ ವಾರ ಮಾಡೋಣ ಅಂತ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ರೆ ಯಾವ್ಯಾವ ರೀತಿ ಸಮಸ್ಯೆ ಬರುತ್ತೋ ಯಾರಿಗೆ ಗೊತ್ತು ಅಲ್ವಾ. ಅಕಸ್ಮಾತ್ ನಿಮಗೆ ಮನೆಯಲ್ಲಿ ಈ ರೀತಿ ಪೂಜೆ ಮಾಡೋದಕ್ಕೆ ಅನುಕೂಲನೇ ಇಲ್ಲ, ಶಿವಲಿಂಗ ಇಲ್ಲ, ಅಥವಾ ಮನೇಲಿ ನಾವು ಈ ರೀತಿ ಶಿವಪೂಜೆ ಮಾಡಲ್ಲ ಅಂತ ಅನ್ನೋರು ಕೂಡ ಈ 4 ಸೋಮವಾರಗಳು ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ನಿಮ್ಮ ಮನೆಯವರ ಹೆಸರಲ್ಲಿ ಅರ್ಚನೆಗಳು ಮಾಡಿಸ್ಕೊಂಡು ಈ ರೀತಿ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಕೂಡ ಅಧಿಕ ಫಲಗಳೇ ಸಿಗುತ್ತೆ. ನೀವು ಎಲ್ಲ ರೀತಿ ಶಿವಪೂಜೆ ಮಾಡಿದಂಥ ಫಲ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಇನ್ನೇನೇ ಡೌಟ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಪ್ರೇಟಾಗಿ ಪ್ರಶ್ನೆ ಉತ್ತರದ್ದೇನೆ ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಹೋಗಿ ಬರಲಾ?